सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्यरहस्य विवृतिः नाम देवभाषायाः कृतौ तुरीये अलातशान्ति प्रकरणे अद्य शततमी कारिका। अद्य शततमी कारिका। इयं कारिका इयं कारिका करेक्ट ಇದನ್ನೇ ಆಗಿತ್ತು ಇದು. इयं कारिका अन्तिमा कारिका भवतु। अन्तिमा कारिका तद्विवृत्तिभागश्च इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य इदानीं शततम्याः कारिकायाः भाष्यभागः विवृत्तिभागश्च यथा स्वामिपादानुग्रहम् इदानीं
ವಿಚಾರ್ಯತೆ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ. ತತ್ರ ಶತತಮೀ ಕಾರಿಕಾ, ಅಂತಿಮಾ ಕಾರಿಕಾ, ಚರಮಾ ಕಾರಿಕಾ. ಓಂ ದುರ್ದರ್ಶಮತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾ ಬಲಂ. ಓಂ ದುರ್ದರ್ಶಮತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾ ಬಲಂ. ನಮಸ್ಕುರ್ಮೋ ಯಥಾ ಬಲಂ. ಮಂಗಳ ಶ್ಲೋಕ. ಇಲ್ಲಿ ಇದುವರೆಗೂ ಕೂಡ ಭಗವಾನ್ ಗೌಡಪಾದರು ವೇದಾಂತದ ಒಂದು ಮೂಲ ತತ್ವ ಏನು, ವೇದಾಂತಗಳು ಯಾವುದಕ್ಕಾಗಿ ಹೊರಟಿವೆ, ವೇದಾಂತಗಳಿಂದ ಏನು ಪ್ರಯೋಜನ ಅಂತೆಲ್ಲವನ್ನೂ ಹೇಳಿ, ಮತ್ತೆ ವೇದಾಂತ ಶಾಸ್ತ್ರಕ್ಕೂ ಮತ್ತು ಮಿಕ್ಕ ದರ್ಶನಗಳಿಗೂ ಏನು ವ್ಯತ್ಯಾಸ ಎಂಬುದನ್ನೂ ಕೂಡ ವಿಸ್ತಾರವಾಗಿ ಹೇಳಿ ವೇದಾಂತವಾದವನ್ನು ಸಿದ್ಧ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವೇದಾಂತ ಶಾಸ್ತ್ರಕ್ಕೆ, ವೇದಾಂತ ಸಿದ್ಧಾಂತಕ್ಕೆ ಅತ್ಯಂತ ಸಮೀಪವಾಗಿರತಕ್ಕಂತಹ ಮತ್ತು ವೇದಾಂತ ಶಾಸ್ತ್ರಗಳಲ್ಲಿ ಯಾವ ಒಂದು ಪರಿಭಾಷೆ ಪದಗಳು ಉಪಯೋಗಿಸಿದ್ದಾರೋ ಅದೇ ಪದಗಳನ್ನೇ ಹೊಂದಿರತಕ್ಕಂತಹ, ಮೇಲು ನೋಟಕ್ಕೆ ಏನೂ ವ್ಯತ್ಯಾಸವೇ ಕಾಣದೇ ಇರತಕ್ಕಂತಹ ಬೌದ್ಧ ದರ್ಶನವನ್ನು ತೆಗೆದುಕೊಂಡು ಹೇಗೆ ಬೌದ್ಧ ದರ್ಶನಕ್ಕೂ ವೇದಾಂತ ದರ್ಶನಕ್ಕೂ ಏನು ಭೇದ, ಯಾವ ತರಹದ ಭೇದ, ಮತ್ತು ಎಲ್ಲಿ ಭೇದ, ಯಾವ ಅಂಶದಲ್ಲಿ ಭೇದ, ಇವೆಲ್ಲವನ್ನು ವಿಸ್ತಾರವಾಗಿ ಚರ್ಚೆ ಮಾಡಿ ಈ ವೇದಾಂತ ಶಾಸ್ತ್ರ ಮತ್ತು ಈ ಬೌದ್ಧ ಶಾಸ್ತ್ರ, ಬೌದ್ಧ ಸಮಯ, ಸೌಗತ ಸಮಯ ಅಂತಕ್ಕಂಥದ್ದು ಏನಿದೆ ಅವೆರಡೂ ಶಾಸ್ತ್ರಗಳು ಕೂಡ ಏನಾಗಿದೆ, ವಿರುದ್ಧ ದಿಕ್ಕಿನಲ್ಲಿ ಹೊರಟಿವೆ. ಒಂದು ಪೂರ್ವ, ಇವೆರಡಕ್ಕೂ ಸಂಬಂಧ ಏನು ಅಂತ ಹೇಳಿದ್ರೆ ಪೂರ್ವ ಪಶ್ಚಿಮ ಸಂಬಂಧ ಅಷ್ಟೆ. ಯಾಕೆ ಪೂರ್ವ ಪಶ್ಚಿಮ ಅಂತಕ್ಕಂಥದ್ದು ಕೂಡೋ ಹಾಗಿಲ್ಲ. ಇವೆಲ್ಲ ಬರೀ ಉದಾಹರಣೆಗೆ, ಪೂರ್ವ ಪಶ್ಚಿಮ ಅಂತ ಏನು ಇಲ್ಲವೇ ಇಲ್ಲ. ಹೌದು ತಾನೆ? ಆಕಾಶದಲ್ಲಿ ಪೂರ್ವ ಯಾವುದು ಪಶ್ಚಿಮ ಯಾವುದು ಏನೂ ಇಲ್ಲ. ಆದರೂ ಕೂಡ ಒಂದು ಉಪದೇಶಕ್ಕಾಗಿ ಹೇಳಿದ ಮಾತು. ಪೂರ್ವ ಪಶ್ಚಿಮ ಎಲ್ಲಾದರೂ ಕೂಡ ವ್ಯಾವಹಾರಿಕವಾಗಿ ಸೇರೋದುಂಟಾ? ಸೇರೋದಿಲ್ಲ. ಹಾಗೆ ಎರಡೂ ಸೇರೋದಿಲ್ಲ ಅಂತ ಹೇಳಿ ಆ ಒಂದು ಸಿದ್ಧಾಂತವನ್ನು ಸಮರ್ಥನೆ ಮಾಡಿ ಈಗ ಕೊನೆಯಲ್ಲಿ ಮಂಗಳವನ್ನು ಮಾಡ್ತಾ ಇದ್ದಾರೆ. ಈ ಮಂಗಳ ಶ್ಲೋಕದಲ್ಲಿ ಈ ವೇದಾಂತ ಶಾಸ್ತ್ರದ ಒಂದು ಹೆಚ್ಚುಗಾರಿಕೆಯನ್ನು ಅದನ್ನು ಹೇಳಿ, ಇಂತಹ ಅತ್ಯಂತ ಗಂಭೀರವಾಗಿರತಕ್ಕಂತಹ ಮತ್ತೆ ಕೇವಲ ಅಂದ್ರೇನು, ಕೇವಲ ಅಂದರೆ ಕೈವಲ್ಯ, ಕೇವಲತ್ವ ಅಂತ, ಕೇವಲ ಪದವನ್ನು ಅಂದರೆ ಕೈವಲ್ಯ ಪದವನ್ನು ತಂದು ಕೊಡತಕ್ಕಂತಹ ಈ ಒಂದು ತತ್ವ ಏನಿದೆ, ಆ ಒಂದು ಸ್ಥಾನ, ಆ ಪದ, ಆ ಒಂದು ಸ್ಥಿತಿ, ಇವೆಲ್ಲಕ್ಕೂ ಕೂಡ
ಭಗವಾನ್ ಗೌಡಪಾದರು ನಮಸ್ಕಾರವನ್ನು ಮಾಡಿ ತಮ್ಮ ಗ್ರಂಥವನ್ನು ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ. ಮತ್ತೊಂದು ಬಾರಿ ಮಂತ್ರ ಹೇಳಿಕೊಂಡು ಕಾರಿಕೆಯನ್ನು ಹೇಳಿಕೊಂಡು ನಂತರ ಅದರ ಪರಿಭಾಗ ಅನ್ವಯ ನೋಡೋಣ. ಓಂ ದುರ್ದರ್ಶಮತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾ ಬಲಂ. ದುರ್ದರ್ಶಂ ಅತಿಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಂ ಅನಾನಾತ್ವಂ ನಮಸ್ಕುರ್ಮಃ ಯಥಾಬಲಂ. ಅನ್ವಯ ಕ್ರಮದಲ್ಲೇ ಇದೆ, ಒಂದು ಕಡೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಅಷ್ಟೇ, ಇನ್ನೇನಿದೆ, ಎಲ್ಲ ಅನ್ವಯ ಕ್ರಮದಲ್ಲೇ ಇದೆ. ಈ ಒಂದು ತತ್ವ ಪದ ಹೇಗಿದೆ ಅಂತ ಹೇಳಿದ್ರೆ, ದುರ್ದರ್ಶಂ ಅತಿಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಅನಾನಾತ್ವಂ ಪದಂ ಬುದ್ಧ್ವಾ, ಇವಿಷ್ಟು ಆ ಪದಕ್ಕೆ ವಿಶೇಷಣ, ಆ ಪದದ ಲಕ್ಷಣ. ವಿಶೇಷಣ ಅಂತಂದರೆ ಏನು? ಲಕ್ಷಣ ಪ್ರಧಾನವಾದ ವಿಶೇಷಣ. ತೈತ್ರಿಯದಲ್ಲಿ ಸ್ಪಷ್ಟವಾಗಿ ಹೇಳಿತ್ತು. ಯಾಕೆ? ಇಂತಹ ಪದಕ್ಕೆ, ಇಂತಹ ಸ್ಥಿತಿಗೆ, ಪದ ಅಂದರೆ ಸ್ಥಾನ, ಪರಮಪದ ಅಂತೀವಲ್ಲ, ಪರಮೋಚ್ಚ ಸ್ಥಾನ, ಅಂತಹ ಪದಕ್ಕೆ ಯಾವ ವಿಶೇಷಣವೂ ಕೂಡ ಆಗೋದಿಲ್ಲ. ವಿಶೇಷಣಗಳಿಂದ ಹೇಳಿದರೆ ಏನಾಗುತ್ತೆ? ಅದು ಪದವಾಗೋದಿಲ್ಲ, ಆ ಪರಮಪದ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅದು ಯಾವುದೋ ಬೇರೆ ಪದ ಆಗ್ಬೋದು, ಬೇಕಾದ್ರೆ ಯಾವುದೋ ಬೇರೆ ಲೋಕ ಆಗ್ಬೋದು. ಇಂತಹ ಯಾವ ವಿಶೇಷಣಕ್ಕೂ, ವಿಶೇಷಣದಿಂದಲೂ ಕೂಡ ವಿಶೇಷವಲ್ಲದ ಇಂತಹ ಪದವನ್ನು, ಈ ಒಂದು ಸ್ಥಾನವನ್ನು ನಾವು ನಮಸ್ಕುರ್ಮಃ, ನಾವು ನಮಸ್ಕಾರ ಮಾಡುತ್ತೇವೆ, ನಮಸ್ಕರಿಸುತ್ತೇವೆ. ಹೇಗೆ ನಮಸ್ಕರಿಸುತ್ತೇವೆ ಅಂದರೆ ಯಥಾಬಲಂ ಅಷ್ಟೆ. ಅದರೇನು? ನಮ್ಮ ಶಕ್ತಿ ಇದ್ದಷ್ಟು ಮಟ್ಟಿಗೆ. ಅಂದರೆ ಏನರ್ಥ? ಎಲ್ಲಿಯವರೆಗೆ ನಾವು, ಅಂದರೆ ಆ ಪದ ಇದೆಯಲ್ಲ, ಆ ಪರಮಪದ, ಅದನ್ನು ಮುಟ್ಟುವವರೆಗೂ ಕೂಡ ನಾವು ನಮ್ಮ ಶಕ್ತಿ ಇದ್ದಷ್ಟು ಇದಕ್ಕೆ ನಮಸ್ಕಾರ ಮಾಡ್ತೇವೆ. ನಮಸ್ಕಾರ ಮಾಡ್ತೇವೆ ಅಂದ್ರೇನು? ಆಚಾರ್ಯರ ಹತ್ರ ಹೋಗ್ತೇವೆ, ಈ ಪದವನ್ನು ತಿಳ್ಕೊಳ್ತೇವೆ, ಮತ್ತು ಇದನ್ನು ಗೌರವಿಸ್ತೇವೆ, ಇದನ್ನು ಅರ್ಥ ಮಾಡ್ಕೊಳ್ತೇವೆ, ಮತ್ತೆ ಅನುಭವಕ್ಕೆ ತಂದುಕೊಂಡು ಬಿಟ್ಟೆವು ಅಂತ ಆದಮೇಲೆ ಆಗ ಗುರುವೂ ಇಲ್ಲ, ಶಿಷ್ಯರೂ ಇಲ್ಲ, ನಮಸ್ಕಾರ ಇರಲ್ಲ, ಯಾರಿಗೆ ನಮಸ್ಕಾರ ಮಾಡಬೇಕು? ಇಂತಹ ಅಜ ಗೌಡಪಾದರ ಒಂದು ಅಜಾತಿವಾದನ ಇದು, ಅಜಾತಿವಾದ ಇದು. ಇದನ್ನು ಹೇಳಿ ಇದನ್ನು ಮಂಗಳ ಮಾಡ್ತಾ ಇದ್ದಾರೆ. ಹೀಗೆ ದುರ್ದರ್ಶ, ಅತ್ಯಂತ ಗಂಭೀರ, ಅಜ, ಸಾಮ್ಯ. ಮತ್ತು ಈ ಸಾಮ್ಯ ಇದು ಬಹಳ ಮುಖ್ಯವಾದ ಏನಿದು? ಸಮಾನವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಕೂಡ, ಎಲ್ಲ ಜೀವರಾಶಿಗಳಿಗೂ ಕೂಡ ಸಮಾನವಾದದ್ದು ಯಾವುದು ಇದೆ? ಯಾವುದು? ಈ ಒಂದು ತತ್ವ, ಕೈವಲ್ಯ, ಈ ಒಂದು ಅಜತ್ವ ಎಲ್ಲ ಹೇಳಿದ್ರಲ್ಲ ಇದರತಕ್ಕ, ಅದು. ಇನ್ನು ಬೇರೆದೆಲ್ಲ ಏನು? ಎಲ್ಲವೆಲ್ಲ ಸಾಮ್ಯ ಇದೆ, ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ. ಹೌದು ತಾನೆ? ಯಾವುದೋ ವಿದ್ವತ್ತು ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ. ಎಲ್ಲ ಪ್ರತಿಯೊಂದು ತಗೊಳ್ಳಿ, ಶಕ್ತಿ, ಸಾಮರ್ಥ್ಯ, ದುಡ್ಡು, ದುಗ್ಗಾಣಿ, ವಿದ್ಯಾ, ಎಲ್ಲವೂ ಕೂಡ ಅದಕ್ಕೆ ಸಾಮ್ಯ ಅಂತ ಇಲ್ಲ. ಆದರೆ ಎಲ್ಲರಲ್ಲಿಯೂ ಕೂಡ ಸಮಾನವಾಗಿರತಕ್ಕಂಥದ್ದು ಈ ತತ್ವ ಒಂದೇ. ಇಂತಹ ಸಾಮ್ಯ ವಿಶಾರದಂ ಅಂತಂದರೆ, ವಿಶಾರದಂ, ಶಾರದಂ ಅಂತಂತ ಹೇಳಿದೇನು? ಯಾವ ಒಂದು ವಿಪ್ರತಿಪತ್ತಿಯೂ ಇಲ್ಲದೆ ಇರತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಈ ಒಂದು ತತ್ವ. ಮತ್ತು ಈ ತತ್ವ ಏನಾಗಿದೆ? ಎಲ್ಲ ತತ್ವಗಳನ್ನು ಕೂಡ ಒಳಗೊಂಡಿದೆ. ವಿಶಾರದಂ ಅಂದರೆ ಅತ್ಯಂತ, ಇದಕ್ಕಿಂತ ಹೆಚ್ಚಿನ ತತ್ವ ಇನ್ನೊಂದಿಲ್ಲ. ಇಂತಹ ಅನಾನಾತ್ವಂ ಮತ್ತೆ ಏಕಮೇವಾದ್ವಿತೀಯವಾಗಿರತಕ್ಕಂತಹ ಪದವನ್ನು ಬುದ್ಧ್ವಾ ಅಂದರೆ ತಿಳಿದು ಅಂದರೆ ಏನಿಲ್ಲಿ? ಅನುಭವಕ್ಕೆ ತಿಳಿದು ಮತ್ತೆ ಅನುಭವಕ್ಕೆ ತಂದುಕೊಂಡು ಏನಾಗಿದೆ? ಯಥಾಬಲಂ ನಮಸ್ಕುರ್ಮ, ನಾವು ಯಥಾಬಲಂ, ನಮ್ಮ ಶಕ್ತಿ ಇದ್ದಷ್ಟು ನಾವು ನಮಸ್ಕರಿಸುತ್ತೇವೆ ಅಂತ ಇಲ್ಲಿ
ಅಲ್ಲಿವರೆಗೆ ಅಂತ ಬೇಕಾದ್ರೆ ಅರ್ಥ ಮಾಡ್ಬೋದು, ಬೇಕಾದ್ರೆ ಆಮೇಲೆ ಬೇಕಾದ್ರೆ ಅರ್ಥ ಮಾಡಿ. ಯಾಕೆಂದರೆ ಆಮೇಲೆ ಮಾಡೋದರಲ್ಲಿ ಏನೂ ಕೂಡ ಅರ್ಥವಿಲ್ಲ, ಮುಂಚೆ ಮಾಡೋದರಲ್ಲಿ ಅರ್ಥವಿದೆ, ಅಷ್ಟೇ ವ್ಯತ್ಯಾಸ. ಈಗ ಭಾಷ್ಯ ಭಾಗ ನೋಡೋಣ. 167ನೇ ಭಾಷ್ಯ ಭಾಗ. ಶಾಸ್ತ್ರ ಸಮಾಪ್ತವು ಪರಮಾರ್ಥ ತತ್ವ ಸ್ತುತ್ಯರ್ಥಂ ನಮಸ್ಕಾರ ಉಚ್ಯತೆ. ಅಂದರೆ ಕೊನೆಯದು ಶಾಸ್ತ್ರ ಸಮಾಪ್ತಿ ಆಗ್ತಾ ಇದೆ, ಮಂಗಳವನ್ನು ಮಾಡ್ತಾ ಗೌಡಪಾದರು ಏನು ಮಾಡ್ತಾ ಇದ್ದಾರೆ, ಪರಮಾರ್ಥ ತತ್ವ ಸ್ತುತ್ಯರ್ಥಂ, ಇಂತಹ ಇಲ್ಲಿಯವರೆಗೂ ಹೇಳಿರತಕ್ಕಂತಹ ಈ ಪರಮಾರ್ಥ ತತ್ವ ಇದೆಯಲ್ಲ ಅದನ್ನು ಸ್ತುತ್ಯರ್ಥಂ ಸ್ತೋತ್ರ ಮಾಡುವುದಕ್ಕೋಸ್ಕರ, ಹೊಗಳುವುದಕ್ಕೋಸ್ಕರವಾಗಿ ಮತ್ತು ಈ ಹೊಗಳೋದಕ್ಕೋಸ್ಕರವಾಗಿ ಈ ಒಂದು ನಮಸ್ಕಾರ ರೂಪವಾದ ಈ ವಾಕ್ಯಗಳನ್ನು ಇಲ್ಲಿ ಹೇಳಲಾಗಿದೆ, ನಾವು ಹೇಳುತ್ತೇವೆ. ನಮಸ್ಕಾರ ರೂಪವಾದ ವಾಕ್ಯ, ಕೊನೆಯಲ್ಲಿ ನಮಸ್ಕಾರ ಹೇಳಿ ವಾಪಸ್ ತಾನೆ, ಎಲ್ಲರ ವ್ಯವಹಾರದಲ್ಲೂ ಕೂಡ ಹಾಗೆ ಇಲ್ಲೂ ಕೂಡ. ಮತ್ತು 368ನೇ ಭಾಷೆಯಾಗ ಇಂತಹ ಪದ ಇದೆಯಲ್ಲ, ಈ ಒಂದು ಸ್ಥಾನ, ಈ ಒಂದು ಸ್ಥಿತಿ ಅಂತಕ್ಕಂಥದ್ದು ಈ 4 ಪ್ರಕರಣಗಳಲ್ಲಿ ಅದನ್ನು ಹೇಳಿದ್ರು ವಿಸ್ತಾರವಾಗಿ. ಈಗ ಅದನ್ನು ಕೇವಲ ಒಂದು 4-5 ವಾಕ್ಯಗಳಲ್ಲಿ, 4-5 ಪದಗಳಲ್ಲಿ ಹೇಳಿಬಿಡ್ತಾರೆ. ವಾಕ್ಯ ಅಲ್ಲ, ಪದಗಳಲ್ಲಿ ಹೇಳಿಬಿಡ್ತಾರೆ. ಎಂಥದ್ದಿದೆ ಪದ ಅಂದರೆ ದುರ್ದರ್ಶಂ ದುಃಖೇನ ದರ್ಶನಂ ಅಸ್ಯ ಇತಿ ದುರ್ದರ್ಶಂ. ದುರ್ದರ್ಶಂ ಅಂದರೆ ಇದನ್ನು ತಿಳಿದುಕೊಂಡು ಅನುಭವಕ್ಕೆ ತಂದುಕೊಳ್ಳೋದು ಇದೆಯಲ್ಲ, ಬಹಳ 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 ಕಷ್ಟ. ಯಾತಕ್ಕೆ ಕಷ್ಟ ಸ್ವಾಮಿ? ನಮಗೆ ಯಾವುದೂ ಕಷ್ಟ ಇಲ್ಲ, ನಮಗೆಲ್ಲ ಅರ್ಥ ಆಗುತ್ತೆ. ಸರಿಯಪ್ಪ, ನಿಮಗೆಲ್ಲ ಅರ್ಥವಾಗುತ್ತೆ, ಸರಿ, ಸಮರ್ಥರು. ಆದರೆ ಎಲ್ಲ ಅಂತಂದರೆ ಯಾವುದು ನೀವು ಹೇಳ್ತಕ್ಕಂಥದ್ದು? ಯಾವುದು ಇಂದ್ರಿಯಗಳಿಗೆ ಗೋಚರವಾಗಿದೆಯೋ ಅವೆಲ್ಲವೂ ಕೂಡ ನಿಮಗೆ ಸುಲಭ, ನೀವು ಅತ್ಯಂತ ಶಕ್ತಿಶಾಲಿ, ಸುಲಭ, ನಿಮಗೆ ಅರ್ಥ ಮಾಡ್ಕೊಂಡು ಬಿಡ್ತೀರ. ಯಾವುದನ್ನು? ಯಾವುದು ಇಂದ್ರಿಯಗಳಿಗೆ ಗೋಚರವಾಗುತ್ತೋ ಆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತೀರ. ಆದರೆ ಇದು ಯಾವುದು ಗೊತ್ತೇನು? ಇಂದ್ರಿಯಾಗೋಚರ, ಇಂದ್ರಿಯ ಅಗೋಚರ. ಓಹೋ, ಇದನ್ನು ಯಾವುದಾದ್ರು ನಮ್ಗೆ ಗೊತ್ತಾಗಬೇಕಾದ್ರೆ ನಮಗೆ ಸಾಧನ ಯಾವುದು? ಇಂದ್ರಿಯಗಳು. ಇಂದ್ರಿಯಗಳಿಂದಲೇ ಗೊತ್ತಾಗಲ್ಲ ಅಂದಮೇಲೆ ಇದು ಹೇಗೆ ಗೊತ್ತಾಗುತ್ತೆ? ಇದು ಅಯ್ಯೋ ಬಹಳ ಕಷ್ಟ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ, ಇದು ಬಹಳ ದುರ್ದರ್ಶ. ಅಂದರೆ ಇದನ್ನು ತಿಳಿದುಕೊಳ್ಳುವುದು, ಅನುಭವಕ್ಕೆ ತೆಗೆದುಕೊಳ್ಳುವುದು ಅತ್ಯಂತ ಯಾಕೆ ಇಂದ್ರಿಯ ಗ್ರಾಹ್ಯವಲ್ಲ ಅಂಥೇಳಿ. ಅಸ್ತಿ ನಾಸ್ತಿ ಇತ್ಯಾದಿ ಚತುಷ್ಕೋಟಿ ವರ್ಜಿತತ್ವಾತ್ ದುರ್ವಿಜ್ಞೇಯಂ ಇತ್ಯಾದಿ. ಯಾಕೆ ಇಂದ್ರಿಯ ಗ್ರಾಹ್ಯವಲ್ಲ? ಇಂದ್ರಿಯ ಗ್ರಾಹ್ಯ ಆದರೆ ಏನಾಗಿರ್ಬೇಕು ಸ್ವಾಮಿ? ಅವು 4 ವಿಧ ಆಗಿರಬೇಕು. ಒಂದು ಇದೆ ಅಂತ ಆಗಬೇಕು, ಇಲ್ಲ ಅಂತ ಆಗಬೇಕು, ಅಥವಾ ಇದೇ ಇಲ್ಲ ಅಂತ ಆಗಬೇಕು, ಇಲ್ಲ ಪೂರ್ತಿ ಇಲ್ಲ ಅಂತ ಆಗಬೇಕು. ಇಷ್ಟಿದ್ದರೆ ಅದು ಇಂದ್ರಿಯಗಳಿಂದ ನಮಗೆ ಅರ್ಥವಾಗುತ್ತೆ. ಅದು ಇದೇನಾಗಿದೆ? ಇದು ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ ಮತ್ತು ನಾಸ್ತಿ, ಈ ಎಲ್ಲ ಚತುಷ್ಕೋಟಿಗಳಿಂದ ವರ್ಜ್ಯ ದೂರವಾಗಿರ್ತಕ್ಕಂಥದ್ದು ಈ ಒಂದು ತತ್ವ. ಆದ್ದರಿಂದ ಇದು ದುರ್ವಿಜ್ಞೇಯ ಅಂಥೇಳಿ. ಅತಯೇವ ಅತಿ ಗಂಭೀರಂ, ಈ ದುರ್ವಿಜ್ಞೇಯವಾಗಿದೆಯಲ್ಲ ಆದ್ದರಿಂದಲೇ ಅತಿ ಗಂಭೀರಂ. ಗಂಭೀರ ಅಂತಂತಂದರೆ ಎರಡು ಅರ್ಥ ಇದೆ. ಗಂಭೀರವಾಗಿರ್ತಕ್ಕಂಥದ್ದು ಒಂದು, ಯಾವ ವಿಕಾರವೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ಇದು ನಮ್ಮ ಲೌಕಿಕವಾದ ಅರ್ಥ. ಏನು, ಅವನು ಅತ್ಯಂತ ಗಂಭೀರ ಕಣ್ರಿ ಅಂತಂದರೆ ಯಾವ ಚೇಷ್ಟ ಇಲ್ಲ, ವಿಕಾರ ಇಲ್ಲ, ಗಂಭೀರವಾಗಿ ಕೂತಿದ್ದಾನೆ ಅಂತ ಅರ್ಥ. ಇನ್ನೊಂದು ಅರ್ಥ ಗಂಭೀರ ಅಂತಂದ್ರೆ ಏನು? ಗಂಭೀರ ಅಂತಂದ್ರೂ ಈ ಒಂದು ಆಳ ಅಂತ ಅರ್ಥ. ಈ ಸಮುದ್ರ ಎಷ್ಟು, ಓಹೋ ಅತ್ಯಂತ ಗಂಭೀರವಾದ ಸಮುದ್ರ, ಗಂಭೀರ ಅಂತ ಹೇಳ್ತಾರೆ, ಗಭೀರ ಅಂತಂತಲೂ ಹೇಳ್ತಾರೆ. ಇದು ಮಹಾಸಮುದ್ರವತ್ ಅಕೃತ, ಇದು ಅತ್ಯಂತ ಆಳವಾಗಿರ್ತಕ್ಕ ಅಯ್ಯೋ ಸಮುದ್ರ ಅತ್ಯಂತ ಆಳಕ್ಕೆ ಯಾರು ಹೋಗೋಕ್ಕಾಗತ್ತೆ? ಯಾರು ಹೋಗೋಕ್ಕಾಗೋದಿಲ್ಲ. ಅತ್ಯಂತ ದುರ್ಗಮವಾದದ್ದು. ಮತ್ತು ಹೇಗೆ ತಿಳ್ಕೊಳ್ಳೋದು ಈ ತತ್ವನ? ಸಮುದ್ರದಾಗಿ ಆಳವಾಗಿದ್ದು ಬಿಟ್ರೆ ಅಂದರೆ ಯಾರಿಗೆ ಆಳ ಗೊತ್ತೇನಪ್ಪ ಅಂದರೆ ಅಕೃತ ಪ್ರಜ್ಞೈ. ಅಂದರೆ ಯಾರು ಈ ಒಂದು ಪ್ರಜ್ಞರಲ್ಲವೋ, ಪ್ರಜ್ಞರಲ್ಲ ಅಂದ್ರೇನು? ಈ ಒಂದು ಸಾಧನಗಳು ಯಾವ ಶಮ ದಮ ತಿತಿಕ್ಷು ಉಪರತಿ ಇತ್ಯಾದಿ ಎಲ್ಲ ಸಾಧನಗಳಿಂದ ಇವರು ಸಂಪನ್ನರಾಗಿಲ್ಲ. ಕೇವಲ
ಲೌಕಿಕ 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 ಅಷ್ಟೇ. ಇದರಲ್ಲಿಯೇ ಮುಳುಗಿರುವವರಿಗೆ ಏನಾಗುತ್ತೆ ಇದು ಅಯೇ ಸಮುದ್ರದಂತೆ ಅತ್ಯಂತ ಗಂಭೀರ, ಅತ್ಯಂತ ಆಳ ಗೊತ್ತೇ ಆಗಲ್ಲ ಅವರಿಗೆ ಮಾತ್ರ. ಮತ್ತೆ ಗಜಂ ಸಾಮ್ಯಂ ವಿಶಾರದಂ ಇದು ಇದಕ್ಕೇನು ಇದನ್ನ ಇದು ಮಾಡಕ್ಕೆ ಹೇಳಿ, ಇದೆಲ್ಲ ಹಿಂದೆ ಹೇಳಿರ್ತಕ್ಕಂಥದ್ದು. ಅಜಂ ಅಂದರೆ ಇದು ಹುಟ್ಟಿಲ್ಲದೆ ಇರತಕ್ಕಂಥದ್ದು, ಅದು ಸಾಮ್ಯ ಸಮಾನವಾಗಿರತಕ್ಕಂಥದ್ದು. ಮತ್ತು ವಿಶಾರದಂ ಅಂತಂದರೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು, ಅತ್ಯಂತ ಯುಕ್ತಿಯುಕ್ತವಾಗಿರತಕ್ಕಂಥದ್ದು, ಮತ್ತು ಅತ್ಯಂತ ಏನು ಅತ್ಯಂತವಾದ ಒಂದು ಫಲವನ್ನು ಕೊಡತಕ್ಕಂಥದ್ದು. ಇವಾಗ ನಮ್ಮಲ್ಲಿ ಏನು ಮಾಡ್ತಾರೆ, ಯಾವುದೋ ಒಂದು ಡಿಗ್ರಿ ಇರುತ್ತೆ, ಅದಕ್ಕೆ ಏನು ಹೇಳ್ತಾರೆ ನೋಡಿ, ಏನೋ ಮುಂಚೆ ಒಂದು ಪ್ರಥಮ ಮಧ್ಯಮ ದ್ವಿತೀಯ ಅಂತ ಹೇಳಿಬಿಟ್ಟು ಒಂದು 4-5 ಆದಮೇಲಿಂದ ನೋಡ್ರಿ ಇದು ವಿಶಾರದ ಅಂತಾರೆ. ವಿಶಾರದ ಡಿಗ್ರಿ ಪಡ್ಕೊಂಡೇನಾಯಿತು ಅವರಿಗೆಲ್ಲ ಪೂರ್ಣವಾಗಿ ಪಂಡಿತರಾದ ಅಂತ ಅರ್ಥ. ಹಾಗೆ ವಿಶಾರದ ಅಂದ್ರೇನು, ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಈ ತತ್ವ. ಅಂದರೆ ಏನು, ಇದನ್ನು ತಿಳಿದುಕೊಂಡು ಬಿಟ್ಟರೆ ಇನ್ನು ತಿಳ್ಕೊಳ್ಳೋದಂಥ ಅವಶ್ಯಕತೆ ಇಲ್ಲ. ಈ ದೃಕ್ಪದಂ ಅನಾನಾತ್ವಂ ನಾನಾತ್ವ ವರ್ಜಿತಂ. ಇಂತಹ ಪದ ಇದೆಯಲ್ಲ, ಸ್ಥಾನ, ಇದು ಹೇಗಿದೆ ಗೊತ್ತೇ, ಇದು ಅನಾನಾತ್ವಂ ಅಂದರೆ ನಾನಾತ್ವ ವರ್ಜಿತಂ. ಇದರಲ್ಲಿ ನಾನಾತ್ವ ಅಂದರೆ ಒಂದಿಷ್ಟು ಕೂಡ ಭೇದವಾಗಲಿ ಅಥವಾ ದ್ವಿತೀಯತ್ವವಾಗಲಿ ಇರುವುದಿಲ್ಲ. ಅದೇನು ಏಕಮೇವಾದ್ವಿತೀಯ. ಯಾವಾಗ ಏಕಮೇವಾದ್ವಿತೀಯ ಅಂತ ನಾವು ಹೇಳಿಬಿಟ್ವೋ, ಹಿಂದೆ ಹೇಳಿದ್ವಲ್ಲ ಅಜ ಸಾಮ್ಯ ವಿಶಾರದ ಇವೆಲ್ಲ ಹೊಂದೋದೇ ಇಲ್ಲ. ಯಾಕೆ ಒಂದೇ ಇರುವಾಗ ಇದು ಅತ್ಯಂತ ದೊಡ್ಡದಾಗಿರತಕ್ಕಂಥದ್ದು, ಅತ್ಯಂತ ಆಳವಾಗಿರ್ತಕ್ಕಂಥದ್ದು, ಎಲ್ಲವನ್ನು ವ್ಯಾಪಿಸಿರತಕ್ಕಂಥದ್ದು ಅನ್ನೋದೆಲ್ಲ ಹೇಗೆ ಹೊಂದೋದೇ ಇಲ್ವಲ್ಲ. ಯಾವಾಗ ಬೇರೆ ಒಂದು ಪದಾರ್ಥ ಇದ್ದರೆ ಅದಕ್ಕೆ ರಿಲೇಟಿವ್ ಹೋಲಿಸಿ ನಾವು ಹೇಳ್ಬೋದು. ಬೇರೆ ಪದಾರ್ಥವೇ ಇಲ್ಲ ಅಂತಂದ ಮೇಲೆ ಏನು, ಯಾವ ಮಾತುಗಳಿಂದಲೂ ಹೇಳುವುದಕ್ಕಾಗೋದಿಲ್ಲ. ಯಥೋವಾಚೋ ನಿವರ್ತಂತೆ. ಅದಕ್ಕೋಸ್ಕರ. ಆದರೆ ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಉಪದೇಶದ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಅಷ್ಟೇ. ಈ ಅಜಾಸಾಮ್ಯ ಮುಖ್ಯವಾದದ್ದು ಯಾವುದು? ಮುಖ್ಯವಾದದ್ದು ಅನಾನಾತ್ವಂ ಅಂತಕ್ಕಂಥದ್ದು ಮುಖ್ಯವಾದದ್ದು, ಏಕಮೇವಾದ್ವಿತೀಯವಾದ ತತ್ವ. ಈ ಅನಾನಾತ್ವ ಅಂತ ಅನ್ನೋದು ನಿಮಗೆ ಸರಿಯಾಗಿ ಅರ್ಥ ಆಗಿಬಿಟ್ರೆ ಮುಗಿದೋಯ್ತಲ್ಲಿ, ಎಲ್ಲ ಅರ್ಥ ಆಗೋಯ್ತು. ಯಾವುದು ಇನ್ಯಾವ ವಿಶೇಷವೂ ಕೂಡ ಹೊಂದೋದೇ ಇಲ್ಲ. ಇಂತಹ ಬುದ್ಧ ಅಂದರೆ ಅವಗಮ್ಯ, ಬುದ್ಧ ಅಂತಂದರೆ ಅವಗಮ್ಯ, ತಿಳಿದು ತದ್ಭೂತ. ನೋಡಿ ಇದು ಮುಖ್ಯ, ತದ್ಭೂತ ಸಂತಹ. ಬರೀ ತಿಳ್ಕೊಂಡ್ಬಿಟ್ರಾಗಿಲ್ಲ. ತದ್ಭೂತ ಸಂತಹ ಅಂದ್ರೇನು, ಅದರಲ್ಲಿಯೇ ತಾದಾತ್ಮ್ಯವನ್ನು ಪಡೆದುಕೊಂಡು. ಅಂದ್ರೇನು, ಆ ಪದಕ್ಕೂ ನನಗೂ ತಾದಾತ್ಮ್ಯ ಅಂದ್ರೇನು, ಯಾವ ಭೇದವೂ ಇಲ್ಲ. ಆ ಪದ ಬೇರೆ, ನಾನು ಬೇರೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಪದ ನಾನು ಪದವನ್ನ ಪಡೆದುಕೊಂಡೆನು ಅಂತಕ್ಕಂಥ ಭೇದವೇ ಇಲ್ಲ. ತದ್ಭೂತ ಅಂದರೆ ಅದರಲ್ಲಿಯೇ ಏನು ತದ್ಭಾವ ಭಾವಿತರಾಗಿದೆ, ಅದರಲ್ಲಿಯೇ ಈ ಒಂದು ತಾದಾತ್ಮ್ಯವನ್ನು ಹೊಂದಿ. ತಾದಾತ್ಮ್ಯ ಅಂದರೆ ಅದು ಬೇರೆ ನಾನು ಬೇರೆ ಅಂತಕ್ಕಂಥ ಬುದ್ಧಿಯಲ್ಲ, ಅದೇ ನಾನು. ಉಪನಿಷತ್ತರ ಹೇಳಿರ್ತಕ್ಕಂಥ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಅದರ ಒಂದು ಸೂಚನೆ ಇದು. ಹೀಗೆ ತಿಳಿದ ತದ್ಭೂತ ಸಂತಹ, ಹಾಗೆ ಇದ್ದು ತಿಳಿದುಕೊಂಡು ನಮಸ್ಕುರ್ಮಃ ತಸ್ಮೈ ಪದಾಯ, ಆ ಒಂದು ಪದಕ್ಕೆ ನಮಸ್ಕಾರವನ್ನು ಮಾಡುತ್ತೇವೆ. ಅಂದರೆ ಪದ ತಿಳ್ಕೊಂಡ್ಮೇಲೆ ಯಾರ್ಯಾರಿಗೆ ನಮಸ್ಕಾರ ಮಾಡಬೇಕು ಇಲ್ಲ. ಇದೆಲ್ಲ ಏನಂದರೆ ಈ ಒಂದು ವ್ಯಾವಹಾರಿಕವಾಗಿ ಹೇಳ್ತಕ್ಕಂಥ ಮಾತು ಅಷ್ಟೇ ಹೊರತು, ಇದು ನಿಜವಾಗಲೂ ಆ ಪದ ತಂದುಕೊಂಡ ಅಂತಂದ ಮೇಲೆ ಈ ಪದಗಳೇ, ಈ ವಾಕ್ಯಗಳೇ, ಇವೆಲ್ಲ ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಇವಕ್ಕೆಲ್ಲ ಪ್ರವೇಶವೇ ಇಲ್ಲ ಅಲ್ಲಿ. ಅಂತಹ ಉತ್ಕೃಷ್ಟವಾದ ಪದ ಅದು. ಅದನ್ನೇ ನಾನು ಎಂಬುದಾಗಿ ತಿಳಿದುಕೊಂಡು ಬಿಟ್ಟಿದ್ದಾನಿವನು, ಮುಗಿದೋಯ್ತಲ್ಲಿ. ಮತ್ತು ಇಲ್ಲಿ ನೋಡಿ, ಅವ್ಯವಹಾರ್ಯಮಪಿ ಸ್ವವ್ಯವಹಾರ ಗೋಚರತಾಂ ಆಪಾದ್ಯ. ನೋಡಿ ಇದು ಇಲ್ಲೇ ಹೇಳ್ಬಿಟ್ಟಿದ್ದಾರೆ. ಅವ್ಯವಹಾರ್ಯಮಪಿ, ನಮಸ್ಕಾರ ಮಾಡಬೇಕು, ಅವರನ್ನು ನಮಸ್ಕರಿಸಿಕೊಳ್ಳಬೇಕು, ನಮಸ್ಕರಿಸಲ್ಪಡಬೇಕು ಅಂತಕ್ಕಂಥ ಭೇದವೇ ಇಲ್ಲ, ವ್ಯವಹಾರವೇ ಇಲ್ಲ ಇಲ್ಲಿ. ಹಾಗಿದ್ದರೂ ಕೂಡ
ವ್ಯವಹಾರ ಗೋಚರತಾಂ ಆಪಾದ್ಯ. ಅಂದರೆ ನಾವು ಆ ಒಂದು ಸ್ಥಿತಿಯಿಂದ ವ್ಯವಹಾರ ಸ್ಥಿತಿಗೆ ಬಂದು ಅದನ್ನು ತೆಗೆದುಕೊಂಡು ಆ ಸ್ಥಿತಿಯಲ್ಲಿ ಯಥಾಬಲಂ ಯಥಾಶಕ್ತಿ ನಮಸ್ಕುರ್ಮಃ ಇತ್ಯರ್ಥ. ನಮಸ್ಕಾರ ಮಾಡಿ ಇಲ್ಲಿ ಇದು ಹಾಕ್ಬಿಟ್ಟೆ ಅವ್ಯವಹಾರ್ಯ ಅದು. ಏನು ವ್ಯವಹಾರ ನಮಸ್ಕಾರ ಮಾಡಬೇಕು, ಇನ್ನೊಂದು ಮಾಡಬೇಕು, ಹೋಗಬೇಕು, ಅಡ್ಡ ಏನೂ ಇಲ್ಲ. ಹಾಗಿದ್ದರೂ ಕೂಡ ಇವೆಲ್ಲ ಏನು ವ್ಯವಹಾರ ದೃಷ್ಟಿಯಿಂದ ಹೇಳಿರ್ತಕ್ಕಂಥ ಮಾತು ಅಂಥೇಳಿ ಅದನ್ನು ಮುಕ್ತಾಯ ಮಾಡ್ತಾರೆ. ಇಲ್ಲಿಗೆ ಭಾಷ್ಯವೂ ಕೂಡ ಮುಕ್ತಾಯವಾಯಿತು. ಈತಿ ಇಲ್ಲಿ ಇನ್ನೊಂದು ಮಂಗಳ ಶ್ಲೋಕ ಇದೆ, ಅದು ಮುಂಚೆ ಮಾಂಡುಕ್ಯದ ನೋಡ್ಕೊಂಡಿದೆ, ಇಲ್ಲೂ ಇದೆ, ಅದು ಆಮೇಲೆ ನೋಡೋಣ. ಇಲ್ಲಿಗೆ ಈ ಒಂದು ಇತಿಶ್ರೀ ಅಂತಕ್ಕಂಥದ್ದು ಹೇಳಿಬಿಡೋಣ. ಇಲ್ಲೇ ಭಾಷ್ಯ ಮುಕ್ತಾಯವಾಗೋಯ್ತು ಇಲ್ಲಿ. ಈತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣಜ್ಞ ಶ್ರೀಮದ್ ಗೋವಿಂದ ಭಗವತ್ ಪೂಜ್ಯಪಾದ ಶಿಷ್ಯ ಶ್ರೀಮಚ್ಛಂಕರ ಭಗವತ ಕೃತೌ ಮಾಂಡೂಕ್ಯ ಕಾರಿಕಾ ಭಾಷ್ಯಂ ಸಂಪೂರ್ಣಂ. ಇಲ್ಲಿ ಮುಗಿಯಿತು. ಈಗ ವಿವೃತಿ ಭಾಗ ಇದೆ, ಅದನ್ನು ನೋಡ್ಬೇಡ. ಪರತತ್ವಾನುಸಂಧಾನ ಪೂರ್ವಕಂ ನಮಸ್ಕಾರ. ಈ ಪರತತ್ವ ಇದೆಯಲ್ಲ, ಅದನ್ನೇನು ಪರಮಪದ ಪರತತ್ವ, ಇದನ್ನ ಅನುಸಂಧಾನ ಪೂರ್ವಕಂ ಅನುಸಂಧಾನ, ಇದನ್ನೇ ತನ್ನದಾಗಿಸಿಕೊಂಡು ಅನುಸಂಧಾನ ಮಾಡ್ತಾ ಅದಕ್ಕೆ ನಮಸ್ಕಾರವನ್ನು ಮಾಡಬೇಕು ಅಂತ ಇದೆಲ್ಲ ವ್ಯವಹಾರದ ರೂಪ ಹೇಳ್ತಕ್ಕಂಥ ಮಾತು. ಇದಾನೀಂ ಪ್ರಕರಣ ಚತುಷ್ಟಯಾತ್ಮಕಮಿದಂ ಶಾಸ್ತ್ರಂ ಪರಿಸಮಾಪಯ ಇದಂ ಶಾಸ್ತ್ರಂ ಪರಿಸಮಾಪಯತ್ ಮಂಗಳಂ ಕರೋತಿ. ನೋಡಿ ಇಲ್ಲಿ ಸ್ವಲ್ಪ ಒಂಚೂರು ಏನು ಪರಿಸಮಾಪಯನ್ ಮಂಗಳಂ ಕರೋತಿ ಅಂತ ಇದೆ, ಹೌದ್ ತಾನೆ? ಇಲ್ಲಿ ಪರಿಸಮಾಪಯತ್ ಮಂಗಳಂ ಅಂತಿರಬೇಕು, ಅಥವಾ ಪರಿಸಮಾಪಯನ್ ಮಂಗಳಂ ಕರೋತಿ ಅಂತ ಇರಬೇಕು. ಸ್ವಲ್ಪ ಮುಂಚೆ ಓದ್ತಾ ಇದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಎರಡೂ ಕೂಡ ಪರಿಸಮಾಪಯನ್ ಮಂಗಳಂ ಅಂತಲೇ ಆಗೋದು. ಪರಿಸಮಾಪಯತ್ ಅಂದರೂ ಅಷ್ಟೇ, ಪರಿಸಮಾಪಯನ್ ಅಂದರೂ ಅಷ್ಟೇ. ಯಾವುದನ್ನು ಮಾಡಬೇಕು ಅಂತಂದರೆ ಇಲ್ಲಿ ನಾವು ಯಾವ ಲಿಂಗ ನೋಡ್ಕೊಳ್ಬೇಕಷ್ಟೆ. ಈ ಮಂಗಳಂ ಕರೋತಿ ಯಾರು? ಮಂಗಳವನ್ನು ಕರ್ತೃ. ಹೌದು. ಯಾರು ಯಾರು ಅಂತಂತಂದರೆ ಈ ಭಾಷ್ಯಕಾರರು ಅಥವಾ ಈ ಕಾರಿಕಾಕಾರರು ಅಂಥೇಳಿ. ಕಾರಿಕಾಕಾರರು ಯಾರು? ಕಾರಿಕಾಕಾರರು ಅವರು ಗೌಡಪಾದರು ಮತ್ತು ಭಾಷ್ಯಕಾರರು ಶಂಕರ ಭಗವತ್ಪಾದರು. ಯಾವ ಲಿಂಗ ಇದು? ಪುಲ್ಲಿಂಗ, ಹೌದು ತಾನೆ? ಆದ್ದರಿಂದ ನಾವು ಏನು ಹೇಳಬೇಕಿಲ್ಲಿ? ಪರಿಸಮಾಪಯತ್ ಮಂಗಳಂ ಅಂತ ಹೇಳಬಾರ್ದು. ಪರಿಸಮಾಪಯತ್ ಮಂಗಳಂ ಅಂದರೆ ಏನಾಗುತ್ತೆ? ನಪುಂಸಕಲಿಂಗ ಆಗ್ಬಿಡುತ್ತೆ. ಪರಿಸಮಾಪಯನ್ ಮಂಗಳಂ, ಪರಿಸಮಾಪಯನ್ ಭಾಷ್ಯಕಾರ ಅಥವಾ ಕಾರಿಕಾಕಾರ ಮಂಗಳಂ ಕರೋತಿ. ಭಾಷ್ಯಕಾರ ಮಂಗಳಂ ಕರೋತಿ, ಪರಿಸಮಾಪಯನ್ ಅಂತ ಭಾಷ್ಯಕಾರ ಇರಲಿ. ಇವೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಲಿಂಗದ ಜ್ಞಾನ ಸಂಸ್ಕೃತ ಇದ್ದರೆ ಇದೇ ಅರ್ಥವಾಗ್ಬಿಡುತ್ತೆ. ಇಲ್ಲದೇ ಪರಿಸಮಾಪಯತ್ ಅಂತೂ ಆಗ್ಬೋದು, ಇರಲಿ. ಯದ್ಯಪಿ ಆದೌ ಮಂಗಲಂ ಗ್ರಂಥತೋ ನ ನಿಬದ್ಧಂ ತಥಾಪಿ ತತ್ರ ಓಮಿತ್ಯಾದಿ ಉಪನಿಷತ್ ಪಾಠೇನೈವ ಕೃತಮಂಗಲ ಆಚಾರ್ಯ ಅತ್ರ ಏತೆ ಶ್ಲೋಕಾಃ ಭವಂತಿ ಇತ್ಯೇವ ಪ್ರಕರಣಂ ಆರಬ್ಧವಾನ್. ಈಗ ಇಲ್ಲಿ ಗ್ರಂಥದ ಮೊದಲು ಗ್ರಂಥಾದೌ ಆ ಗ್ರಂಥದ ಮೊದಲು ಈ ಒಂದು ವಾಕ್ಯ ಇರಬೇಕಾಗಿತ್ತು, ಮಂಗಳ ಶ್ಲೋಕ ಅಂದು ಇಂಥ ವಾಕ್ಯ ಇರಬೇಕಾಗಿತ್ತು. ಅಲ್ಲಿ ಇಲ್ವಲ್ಲ, ಕೊನೆಯಲ್ಲಿ ಯಾಕೆ ಅಂದರೆ ಇಲ್ಲದೇ ಇದ್ದರೂ ಪರವಾಗಿಲ್ಲ. ಹಾಗಿದ್ದರೂ ಕೂಡ ತಥಾಪಿ ಮೊದಲು ಮಂಗಳ ಮಾಡದೆ ಇದ್ದರೂ ಕೂಡ ಏನು ಮಾಡಿದರು? ಮುಂಚೆ ಮೊಟ್ಟ ಮೊದಲಿನಲ್ಲಿ ತತ್ರ ಓಮಿತ್ಯಾದಿ ಉಪನಿಷತ್ ಪಾಠೇನೈವ ಅಂಥೇಳಿ ಆ ಓಂಕಾರ, ಹೌದು ತಾನೆ? ಯಾವುದು? ಓಮಿತ್ಯೇತದಕ್ಷರಮಿದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ. ಓಂ ಅಂತ ಮಾಡಿಬಿಟ್ಟಿದ್ದಾರಲ್ಲ, ಓಂ ಅಂತ ಮಾಡೋದ್ರಿಂದ ಅದೇ ಮಂಗಳ, ಹೌದಾ ಅಲ್ವೇ? ಓಂಕಾರಸ್ಯಾಥ ಶಬ್ದಸ್ಯ
ದ್ವಾವೇತೌ ಬ್ರಹ್ಮಣಃ ಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕಾ ಉಭೌ. ಓಂಕಾರ ಓಂ ಅಂತ ಪ್ರಾರಂಭ ಮಾಡ್ಬೋದು, ಅಥವಾ ಅಥ ಅಂತ ಪ್ರಾರಂಭ ಮಾಡಿದ್ರೂ ಕೂಡ ಓಂ ಮತ್ತು ಅಥ ಈ ಎರಡು ಶಬ್ದಗಳಿಂದ ಪ್ರಾರಂಭ ಮಾಡಿದ್ದರೆ ಅದು ಮಂಗಳ ರೂಪವಾಗಿ ಪ್ರಾರಂಭ ಮಾಡಿದಂತೆಯೇ ಆಯಿತು. ಬೇರೆ ಅದಕ್ಕೆ ಪ್ರತ್ಯೇಕವಾಗಿ ಮಂಗಳ ಶ್ಲೋಕ ಏನು ಮಾಡಬೇಕಾದ್ದು ಇಲ್ಲ, ಹೇಳಬೇಕಾದ್ದು ಇಲ್ಲ. ಅವೆರಡೇ ಮಂಗಳ ಸ್ವರೂಪ ಓಂ. ಇಲ್ಲಿ ಏನಾಗಿದೆ, ಉಪನಿಷತ್ತಲ್ಲಿ ಆ ಒಂದು ಮೊದಲೇ ಆ ಉಪನಿಷತ್ ಪಾಠದಲ್ಲೇ ಮಂಗಳವನ್ನು ಮಾಡಿಬಿಟ್ಟಿದ್ದಾರೆ ಆಚಾರ್ಯರು, ಭಾಷ್ಯ ಬರೀತಾ ಅಥವಾ ಇದು ಬರೀತಾ. ಆದರೆ ಏನಂತ ಹೇಳಿದೆ, ಅತ್ರೈತೆ ಶ್ಲೋಕ ಭವಂತಿ. ಇಲ್ಲಿ ಈ ಈ ಒಂದು ಅರ್ಥದಲ್ಲಿ ಇಲ್ಲಿ ಶ್ಲೋಕವು ಇಲ್ಲಿ ಬಂದಿದೆ, ಶ್ಲೋಕವು ಬಂದಿವೆ ಅಂಥೇಳಿ ಈ ಪ್ರಕರಣವನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಪ್ರಕರಣವನ್ನು ಈ ಮಂಗಳ ರೂಪದಿಂದ ಪ್ರಾರಂಭ ಮಾಡಿದಂತೆಯೇ ಆಗಿದೆ. ಇದಾನೀಂತು ಈಗ ಮಾಡ್ತಾ ಇದ್ದಾರಲ್ಲ ಅಂದರೆ, ಇದಾನೀಂತು ಗ್ರಂಥಾಂತೆ ಆಗಮ ಉಪಪತ್ತಿಭ್ಯಾಂ ಅವಧಾರಿತಂ ನಿತ್ಯ ನಿರಸ್ತದ್ವೈತಂ ಪರಮಾರ್ಥತತ್ವಂ ಸಂಸ್ತುವನ್ ನಮಸ್ಕರೋತಿ. ಈಗ ಏನು ಮಾಡ್ತಾ ಇದ್ದಾರೆ, ಗ್ರಂಥಾಂತೆ, ಗ್ರಂಥಾಂತ ಅಂತಿದೆ, ಸಂಧಿಯಾಗಿ ಗ್ರಂಥಾಂತೆ ಇದೆ. ಅಂದರೆ ಗ್ರಂಥದ ಕೊನೆಯಲ್ಲಿ ಆಗಮೋಪಪತ್ತಿಭ್ಯಾಂ, ಆಗಮ ಮತ್ತು ಉಪಪತ್ತಿ, ಆಗಮ ಮತ್ತು ನ್ಯಾಯ, ಆಗಮ ತರ್ಕ, ವೇದಾಂತ ವಾಕ್ಯಗಳು ಮತ್ತು ತರ್ಕ, ಇವುಗಳಿಂದ ಅವಧಾರಿತಂ ಏನನ್ನು ನಾವು ನಿರ್ಧಾರ ಮಾಡಿ ತಿಳಿದುಕೊಂಡಿದ್ದೇವೆಯೋ ಅಂತಹ ನಿತ್ಯ ನಿರಸ್ತದ್ವೈತಂ ಅಂದ್ರೇನು, ಯಾವತ್ತಿಗೂ ಕೂಡ ಇದರಲ್ಲಿ ದ್ವೈತತ್ವ ಅಂತಕ್ಕಂಥದ್ದು ಸ್ವಲ್ಪವೂ ಇಲ್ಲ. ಇಂತಹ ಪರಮಾರ್ಥ ತತ್ವಂ, ಇದು ಪರಮಾರ್ಥ ಅಂದರೆ ಅರ್ಥ ಅಂದರೆ ಪ್ರಯೋಜನ ಅಂತ ಅರ್ಥ ಬೇಕಾದ್ರೆ ಇಟ್ಕೋಬಹುದಿಲ್ಲಿ. ಪರಮಾರ್ಥ ಅಂದರೆ ಪರಮ ಪ್ರಯೋಜನ ರೂಪವಾದ ಈ ತತ್ವವನ್ನು, ಪರಮ ಪ್ರಯೋಜನ ಇದು ಮೋಕ್ಷ, ಇದನ್ನು, ಈ ತತ್ವವನ್ನು, ಈ ಪದವನ್ನು ಸಂಸ್ತುವನ್ ಅಂದರೆ ಹೊಗಳುತ್ತಾ ನಮಸ್ಕರೋತಿ, ನಮಸ್ಕಾರವನ್ನು ಮಾಡುತ್ತಾರೆ. ಇಲ್ಲಿ ಕೊನೆಯಲ್ಲಿ ಮೊದಲೇನು ಮಾಡಿದ್ರು, ಓಂ ಅಂತ ಪ್ರಾರಂಭ ಮಾಡಿಕೊಂಡು ಮಂಗಳ ಮಾಡಿ. ಇಲ್ಲಿ ಇಂತಹ ತತ್ವ ಇದೆಯಲ್ಲ ಅದನ್ನು, ಪರಮಾರ್ಥ ತತ್ವ ಇದೆಯಲ್ಲ ಅದನ್ನು ಹೊಗಳಿ ಇಲ್ಲಿ ನಮಸ್ಕಾರವನ್ನು ಮಾಡ್ತಾ ಇದೆ. ಹೊಗಳಿನೇನು, ದುರ್ದರ್ಶಂ ಅತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಅಂತ ಹೇಳಿ ಅದು ಅನಾನಾತ್ವಂ, ಹೀಗೆ ಹೊಗಳಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಗ್ರಂಥ ತಾತ್ಪರ್ಯಂ ಅತ್ರೈವ ಇತಿ ಸುಹೃದ್ಭೂತ್ವ ನಿರ್ದೇಶಾತ್ ನಿರ್ದಿಶತ್ ಶಿಷ್ಯಾನುಗ್ರಹಾರ್ಥಂ ತತ್ವಸ್ವರೂಪಂಚ ಅಸಾಧಾರಣೈ ವಿಶೇಷಣೈ ಸಂಗೃಹ್ಣಾತಿ ದುರ್ದರ್ಶಂ ಇತ್ಯಾದಿನ. ನೋಡಿ, ಗ್ರಂಥದ ತಾತ್ಪರ್ಯವನ್ನು ಏನು, ಈ ಗ್ರಂಥದಲ್ಲಿ ಪರಮಪದವನ್ನು ಹೇಳಿದ್ದಾರೆ, ಅದು ಹೇಗಿದೆ ಅಂತಕ್ಕಂಥದ್ದು ಸ್ವಲ್ಪ ಬಹಳ ಅತ್ಯಂತ ಸಂಕ್ಷೇಪದಿಂದ ತಾತ್ಪರ್ಯ ರೂಪದಿಂದ ಇಲ್ಲಿ ಹೇಳಬೇಕು ಅಂತ ಹೇಳಿ ಸುಹೃದ್ಭೂತ್ವ ನಿರ್ದಿಶತ್ ಅಂದರೆ ಅತ್ಯಂತ ಆದರದಿಂದ ಹೇಳಬೇಕು ಎಂಬುದಾಗಿ, ಮತ್ತೆ ಅಷ್ಟೇ ಅಲ್ಲ ಶಿಷ್ಯಾನುಗ್ರಹಾರ್ಥಂ, ಶಿಷ್ಯನನ್ನು ಅನುಗ್ರಹ ಮಾಡಬೇಕು. ಕೊನೆಯಲ್ಲಿ ಶಿಷ್ಯ ಎಲ್ಲ ಪಾಠ ಮಾಡಾಯಿತು, ಶಿಷ್ಯನಿಗೆ ಅನುಗ್ರಹ ನೋಡಪ್ಪ, ನಾನು ಹೇಳಿಕೊಟ್ಟಿದ್ದೇನಲ್ಲ ಎಲ್ಲವೂ ಕೂಡ ನಿನಗೆ ಸಿದ್ಧಿಸಲಿ, ಇಂತಹ ತತ್ವ ನಿನ್ನ ಅನುಭವಕ್ಕೆ ಬರಲಿ, ನೀನು ಕೃತಾರ್ಥನಾಗು ಅಂತ ಕೊನೆಯಲ್ಲಿ ಬರ್ತಾ ಇರಬೇಕಾ ನಮಸ್ಕಾರ ಮಾಡಿ ಹೊರಡ್ತಾನೆ ಶಿಷ್ಯ. ಅದು ಆಗ ಅವನು ಆಚಾರ್ಯ ಹೇಳ್ತಾರಲ್ಲ, ಅವನು ಅದು ಯಾತಕ್ಕೆ ಹೇಳ್ತಾರೆ, ಶಿಷ್ಯಾನುಗ್ರಹಾರ್ಥಂ, ಶಿಷ್ಯನನ್ನು ಅನುಗ್ರಹಿಸೋದಕ್ಕೋಸ್ಕರ ತತ್ವಸ್ವರೂಪನ್, ಈ ಒಂದು ತತ್ವದ ಸ್ವರೂಪವನ್ನು ಇದು ಹೇಗಿದೆ ಹೇಳ್ತಾನಲ್ಲ, ಹೇಗೆ ಹೇಳ್ತಾನೆ ಅಂದರೆ ಅಸಾಧಾರಣೈ ವಿಶೇಷಣೈ ಅಂದರೆ ಸಾಧಾರಣವಲ್ಲದ, ಸಾಧಾರಣವೇನು ಅಂದರೆ ಈ ಒಂದು ವಿಶೇಷಣ ಹಾಕಿದ್ದಾರಲ್ಲ ಅದು ಬೇರೆಯ ಒಂದು ಸಂದರ್ಭದಲ್ಲಿ ಬೇರೆಯ ವಿಷಯಗಳಿಗೆ ಇದು ಹೊಂದುವುದಿಲ್ಲ. ಏನೋ ಉಪಚಾರಕ್ಕೆ ಹೇಳ್ಬೋದಷ್ಟೇ, ಆದರೂ ಕೂಡ ಇದು ಹೊಂದೋದಿಲ್ಲ. ಅದಕ್ಕೆ ಹೊಂದೋದು ಯಾತಕ್ಕೆ ಈ ವಿಶೇಷಣಗಳು,
ಕೇವಲ ಪರಮಾರ್ಥ ತತ್ವಕ್ಕೆ ಮಾತ್ರ ಹೊಂದತಕ್ಕಂಥ ವಿಶೇಷಣ. ಈಗ ನೋಡಿ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಿದೆ. ಸತ್ಯ ಜ್ಞಾನ ಅನಂತ ಅಂತಕ್ಕಂಥ ವಿಶೇಷಣಗಳು ಅಲ್ಲೂ ಏನು ಲಕ್ಷಣ ಪ್ರಧಾನವಾದ ವಿಶೇಷಣಗಳು ಯಾವುದಕ್ಕೆ ಹೊಂದುತ್ತೆ? ಕೇವಲ ಬ್ರಹ್ಮಕ್ಕೆ ಮಾತ್ರ ಹೊಂದತಕ್ಕಂಥದ್ದು, ಇನ್ಯಾವುದಕ್ಕೂ ಹೊಂದೋದಿಲ್ಲ. ಅಕಸ್ಮಾತ್ ಹೇಳಿದ್ರೆ ಏನೋ ಉಪಚಾರಕ್ಕೆ ಹೇಳಬೇಕಷ್ಟೆ. ಹೀಗೆ ಇಲ್ಲೂ ಕೂಡ ಈ ಒಂದು ವಿಶೇಷಣ ಹಾಕಿದ್ದಾರಲ್ಲ, ಇದು ಈ ಪರಮಾರ್ಥ ತತ್ವಕ್ಕೆ ಮಾತ್ರ ಹೊಂದುವಂಥ ಅಸಾಧಾರಣವಾದ ವಿಶೇಷಣ. ಇದು ಅದನ್ನ ಹೇಳಿ ಸಂಗೃಹಾತಿ ಅಂತ ಹೇಳಿ ನಮಗೆ ಅದನ್ನ ಹೇಳ್ತಾ ಇದ್ದಾರೆ. ದುರ್ದರ್ಶಂ ಇತ್ಯಾದಿನ, ದುರ್ದರ್ಶಂ ಅತಿ ಗಂಭೀರಂ ಅಂತ ಮುಂತಾಗಿ ಇದು ಪೀಠಿಕೆಯನ್ನ ಸ್ವಾಮಿಪಾದರು ಹಾಕಿರ್ತಕ್ಕಂಥದ್ದು. ಇದು ಮತ್ತು ದುರ್ದರ್ಶಂ ದುಃಖೇನ ದರ್ಶನಂ ಅಸ್ಯ ಇದು ದುರ್ದರ್ಶಂ. ಇದೆಲ್ಲ ಭಾಷೆ ಇರತಕ್ಕಂಥದ್ದು, ಬಹಳ ಕಷ್ಟ ಇದನ್ನು ತಿಳ್ಕೊಳ್ತಕ್ಕಂಥದ್ದು. ಯಾತಕ್ಕೆ? ಅಸ್ತಿ ನಾಸ್ತಿ ಇತ್ಯಾದಿ ಚತುಷ್ಕೋಟಿ ವರ್ಜಿತತ್ವಾತ್ ದುರ್ವಿಜ್ಞೇಯಂ ಸ್ವಪಕ್ಷಪಾತಿ ದರ್ಶನೈ ಪಂಡಿತೈ ಅಪಿ ಇತ್ಯರ್ಥ. ಇದು ಈ ಒಂದು ತುಂಬ ದುರ್ದರ್ಶವಾಗಿದೆ, ತಿಳಿದುಕೊಳ್ಳೋದಕ್ಕೆ ಆಗುವುದಿಲ್ಲ. ಯಾಕೆ? ಚತುಷ್ಕೋಟಿ ವರ್ಜಿತವಾಗಿದೆ. ಇದು ಅಸ್ತಿ ಅಂತ ಹೇಳೋ ಆಗುವುದಿಲ್ಲ, ನಾಸ್ತಿ ಅಂತೂ ಇಲ್ಲ, ಅಸ್ಥಿರಾಸ್ತಿ ಅಂತೂ ಇಲ್ಲ, ನಾಸ್ತಿ ಅಂತೂ ಇಲ್ಲ. ಹೀಗೆ ಚತುಷ್ಕೋಟಿ ವರ್ಜಿತ ಭಾಳ ಕಷ್ಟ. ಯಾರಿಗೆ ಕಷ್ಟ ಅಂದರೆ ನೋಡಿ, ಇಲ್ಲಿ ಹೇಳಿ ಸ್ವಾಮಿಗಳು ಏನು ಹೇಳ್ತಾರೆ? ಸ್ವಪಕ್ಷಪಾತಿ ದರ್ಶನೈ. ಎಷ್ಟೋ ದರ್ಶನಗಳಿದೆ, ಅವುಗಳವರಿಗೆ ಆ ದರ್ಶನದವರಿಗೆ ಅರ್ಥವೇ ಆಗಿಲ್ಲ. ಯಾಕೆ ಅಂದರೆ ಅವರಿಗೆ ಸ್ವಪಕ್ಷಪಾತ. ಅವರಿಗೆ ಏನು? ತಮ್ಮ ಸಿದ್ಧಾಂತವೇ, ತಮ್ಮ ದರ್ಶನವೇ ಅತ್ಯಂತ ಶ್ರೇಷ್ಠವಾಗಿದೆ. ಯಾಕ್ರಿ? ನಮ್ಮ ಗುರುಗಳು ಹೇಳಿದ್ದಾರೆ ಇದೇ ಅತ್ಯಂತ ಶ್ರೇಷ್ಠ ಎಂಬುದಾಗಿ ಏನು ಒಂದು ಅದರಲ್ಲೇ ಆಗ್ರಹ ಪೀಡಿತರಾಗಿ, ಅದೇನು ಬರೀ ಆಗ್ರಹ ಅಲ್ಲ, ಕೆಲವು ಸಮಯ ದುರಾಗ್ರಹ ಪೀಡಿತರಾಗಿ, ಮತ್ತೆ ಏನು ಅದರಲ್ಲಿಯೇ ಕೂಡ ಒಂದು ಏನೊಂದು ಅಭಿನಿವೇಶವನ್ನು ಹೊಂದಿದವರಾಗಿ, ಅಭಿನಿವಿಷ್ಟ ಬುದ್ಧಿ, ಅಭಿನಿವೇಶವನ್ನು ಹೊಂದಿದವರಾಗಿ ಏನಾಗಿದೆ? ಪಂಡಿತೈ ಅಪಿ, ಅವರು ಪಂಡಿತರೇ, ಅವರ ಸಾಮಾನ್ಯರಲ್ಲ, ಅವರಿಗೆ ಇವೆಲ್ಲ ಅರ್ಥವಾಗೋದಿಲ್ಲ, ದುರ್ವಿಜ್ಞೇಯ ಅಂದ್ಬಿಟ್ಟು ತಮ್ ದುರ್ದರ್ಶಂ ಗೂಢಮನು ಪ್ರವಿಷ್ಟಂ ಒಂದು ಕಾರಿಕೆ ಇತಿ ಶ್ರುತೆ. ಕಾಟಕೋಪನಿಷತ್ತಿನಲ್ಲೂ ಹೇಳಿದ್ದಾರೆ ಕೂಡ, ತಮ್ ದುರ್ದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ ಅಂತಿದೆಯಲ್ಲ, ಅಲ್ಲಿ ಕಠೋಪನಿಷತ್ತಿನಲ್ಲಿ ಅದೇ ಅರ್ಥ ಬರ್ತದೆ. ಅತಯೇವ ಅತಿ ಗಂಭೀರಂ, ಆದ್ದರಿಂದಲೇ ಇದು ಅತಿ ಗಂಭೀರವಾಗಿರತಕ್ಕಂಥದ್ದು. ಅಕೃತ ಪ್ರಜ್ಞೈ ವೇದಾಂತ ಪರಿಶೀಲನೆ ಅಕೃತ ಶ್ರಮೈ. ಅಕೃತ ಪ್ರಜ್ಞೆ ಯಾರಿಗೆ? ಇದು ಅತಿ ಗಂಭೀರವಾಗಿದೆ, ಬಹಳ ಆಳದಲ್ಲಿದೆ, ಗೊತ್ತೇ ಆಗೋದಿಲ್ಲ, ದುರ್ದರ್ಶ, ದುರ್ಗಮ್ಯ. ಯಾರಿಗೆ ಅಂತಂದರೆ ಅಕೃತ ಪ್ರಜ್ಞೆ, ಯಾರು ಪರಿಶ್ರಮವನ್ನೇ ಮಾಡಿಲ್ಲವೋ, ಯಾರಿಗೆ ಸಾಧನ ಚತುಷ್ಟಯವೋ ಇಲ್ಲವೋ, ಮತ್ತು ಯಾರು ವೇದಾಂತ ವಾಕ್ಯಗಳನ್ನು ಪರಿಶೀಲನೆ ಮಾಡದೆ ಸುಮ್ಮನೆ ಏನು ಅರ್ಥವನ್ನು ಮಾಡ್ತಾರೋ ಅವರಿಗೆ ವೇದಾಂತ ವಾಕ್ಯ ಪರಿಶೀಲನೆ ಅಕೃತ ಪರಿಶ್ರಮೈ. ವೇದಾಂತ ವಾಕ್ಯವನ್ನು ನೋಡೇ ಇಲ್ಲ ಅವರು, ವೇದಾಂತವನ್ನು ನೋಡೇ ಇಲ್ಲ ಅವರು. ಇಂಥವರಿಗೆ ದುಷ್ಪ್ರವೇಶಂ, ಅದಕ್ಕೆ ಹೋಗೋದಕ್ಕೆ ಬಹಳ ಕಷ್ಟ ಇದೆ. ಹೇಗೆ? ಮಹಾ ಸಮುದ್ರವತು ಇತ್ಯರ್ಥ. ಸಮುದ್ರದ ಆಳಕ್ಕೆ ಹೇಗೆ ಹೋಗೋಕ್ಕಾಗುತ್ತೆ? ಭಾಳ ಕಷ್ಟ ಅಂತ. ಯಮಂತ ಸಮುದ್ರೇ ಕವಯೋ ವದಂತಿ ತೈತ್ರಿಯದಾರ. ಯಂ ಅಂತಹ ಸಮುದ್ರೇ ಅಂದರೆ ಈ ಒಂದು ಕವಯೋ ವಯಂತಿ, ಯಾರು ಇಂತಹ ಆಳವಾದ ಈ ಸಮುದ್ರದ ಗರ್ಭ ಇದೆಯಲ್ಲ, ಅದಕ್ಕೆ ಕವಯೋ ವಯಂತಿ. ಕವಿಗಳು ಅಂದ್ರೇನು? ಕ್ರಾಂತದರ್ಶಿಗಳು ಅಂತಂದ್ರೇನು? ತತ್ವವನ್ನು ಯಥಾರ್ಥವಾಗಿ ತಿಳಿದುಕೊಂಡಿರುವ ಆಚಾರ್ಯರು, ಅವರು ಕವಿಗಳು. ಅವರು ವಯಂತಿ, ಅವರು ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಬೇರೆ ಇನ್ನೇನು, ಬೇರೆ ಕರ್ಕೊಂಡ್ರೆ ಏನಾಗುತ್ತೆ? ಅಂಧೇನೈವ ನಿಯಮಾನ ಯಥಾ ಅಂದಾಗ್ಬಿಡುತ್ತೆ ಅಂಥೇಳಿ. ಇತಿ ಗಂಭೀರ ಸಮುದ್ರವತ್ ದುಷ್ಪ್ರವೇಶಾತ್
ಅವ್ಯಾಕೃತಾತ್ ಅಪಿ ಅಂತಸ್ಥಿತಂ ಕವಯೋ ಮೇಧಾವಿನಃ ಏವ ಋಷಯಃ ವಿಜಾನಂತಿ ಇತಿ. ಇಂತಹ ಗಂಭೀರವಾಗಿರತಕ್ಕಂತಹ ದುಷ್ಪ್ರವೇಶವಾಗಿರತಕ್ಕಂತಹ ಅವ್ಯಾಕೃತ, ವ್ಯಾಕೃತವೇ ಇಲ್ಲ. ವ್ಯಾಕೃತ ಅಂದರೆ ಏನು? ನಮ್ಮ ಇಂದ್ರಿಯ ಗೋಚರ, ಹೌದು ತಾನೆ? ಇಂದ್ರಿಯ ಗೋಚರವೇ ಅಲ್ಲ ಅದು. ಮತ್ತು ಇಷ್ಟಿದ್ರೂ ಕೂಡ ಅಂತಸ್ಥಿತಂ, ನಮ್ಮೊಳಗೆ ಇದೆ ಅದು. ಇಷ್ಟೆಲ್ಲ ಇದ್ರೂ ಕೂಡ ಅಲ್ಲೇ ಇದೆ, ಅಂತ ಒಳಗೆ ಇದೆ. ಇಂತಹದ್ದನ್ನು, ತತ್ವವನ್ನು ಕವಿಗಳು, ಮೇಧಾವಿಗಳು, ಋಷಿಗಳು ಅವರು ತಿಳ್ಕೊಳ್ಳುತ್ತಾರೆ. ಹೇಗೆ? ಶ್ರುತಿವಚನಾತ್ ಅತಿ ಗಂಭೀರತ್ವಂ ಪರಮಾರ್ಥ ತತ್ವಸ್ಯ ಅನುಸಂಧೇಯಂ. ಇಂತಹ ತಿಳಿದುಕೊಂಡಿರತಕ್ಕಂಥ, ಹೇಗೆ ತಿಳ್ಕೊಂಡಿದ್ದಾರೆ ಅವರು? ಶ್ರುತಿವಚನಾತ್. ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತಾ ಹಿ ಬ್ರಹ್ಮಾವಗತಿ. ಏನು ಈ ತತ್ವ ತಿಳ್ಕೊಳ್ಬೇಕು? ಏನು ದಾರಿ? ಏನು ದಾರಿ ಇಲ್ಲ. ವೇದಾಂತ ವಾಕ್ಯಗಳನ್ನು ವಿಚಾರ ಮಾಡಬೇಕಷ್ಟೆ. ವಿಚಾರ ಮಾಡಬೇಕಾದ್ರೆ ಹೇಗೆ ವಿಚಾರ ಮಾಡಬೇಕು? ಒಬ್ಬ ಆಚಾರ್ಯರನ್ನು ಇಟ್ಕೊಳ್ಬೇಕು, ವಿಚಾರ ಮಾಡಬೇಕಷ್ಟೆ. ನಾವೇ ವಿಚಾರ ಮಾಡಿಕೊಂಡ್ರೆ ಏನೇನೋ ಅರ್ಥ ಬಿಡುತ್ತೆ. ಹೀಗೆ ಇಂತಹ ಶ್ರುತಿವಚನಗಳಿಂದ ತಿಳ್ಕೊಂಡ್ರೆ ಇಂತಹ ಪರಮಾರ್ಥ ತತ್ವಸ್ಯ ಅನುಸಂಧೇಯಂ, ಈ ಅನುಸಂಧೇಯವಾದ ಇಂತಹ ಪರಮಾರ್ಥ ಇದನ್ನು ಅನುಸಂಧಾನ ಮಾಡುವುದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಇದೇ ತತ್ವ ಅಂಥೇಳಿ, ಕಸ್ಮಾತ್ ಪುನಃ ಕಾರಣಾತ್ ಇದಂ ತತ್ವಂ ದುರ್ದರ್ಶ ಅತಿ ಗಂಭೀರಂಚ ಐತಿ. ಈ ದುರ್ದರ್ಶ ಮತ್ತು ಅತಿ ಗಂಭೀರ ಅಂತ ಹಾಕಿದ್ದಾರಲ್ಲ, ಪುನಃ ಮತ್ತು ಯಾವ ಕಾರಣದಿಂದ ಅಂತಂದರೆ ಅದಕ್ಕೆ ಹೇಳ್ತೇವೆ ಅಂತ. ಯತಃ ಈ ದುರ್ದರ್ಶ ಅತಿ ಗಂಭೀರ ಕಾರಣ ಹೇಳಿದ್ರು, ಮತ್ತು ಇನ್ಯಾವ ಕಾರಣದಿಂದ ಅಂತಂದರೆ ಅದಕ್ಕಾಗಿ ಹಾಕಿದ್ದಾರೆ ಮುಂದೆ ಇದು. ಯಾವುದು? ಯತಃ ಅಜಂ ಸಾಮ್ಯಂ ವಿಶಾರದಂ. ಯಾಕೆ ಇದು ಅತ್ಯಂತ ಗಂಭೀರ, ದುಷ್ಪ್ರಾಪವಾಗಿದೆ ಅಂತಂದರೆ ಇದು ಅಜ, ಸಾಮ್ಯ ಮತ್ತು ವಿಶಾರದ. ಜನ್ಮ ಅಂದ್ರೇನು ಅದನ್ನು ಜನ್ಮಾರಿ ಸರ್ವ ವಿಕಾರ ಶೂನ್ಯಂ ನಿಷ್ಕಲತ್ವಾತ್ ಅವಯವ ವೈಷಮ್ಯ ವಿಧುರಂ ಅಸಂಗತ್ವೇನ ಸರ್ವ ಸಂಬಂಧರಹಿತಂಚ ಇದಂ ಸುಸೂಕ್ಷ್ಮಂ ತತ್ವಂ ಕಥಂ ಸ್ಥೂಲದೃಶಂ ಬುದ್ಧೌ ಭಯಾದಿತ್ ಬುದ್ಧೌ ಭಾಯಾತ್ ಇತಿ ಭಾವಃ. ಅಂದ್ರೇನು ನೋಡಿ, ಇದು ಜನ್ಮಾರಿ ಸರ್ವ ವಿಕಾರ ಶೂನ್ಯ. ಇದಕ್ಕೆ ಷಡ್ಭಾವ ವಿಕಾರ ಅದರಲ್ಲಿ ಮೊದಲನೇದೇ ಜನ್ಮ, ಜಾಯತೆ ಅಸ್ತಿ ಇದೆಯಲ್ಲ, ಅದರಲ್ಲಿ ಈ ಜನ್ಮಾದಿ 6 ವಿಕಾರಗಳಿಂದ ಹೊರತಾಗಿರ್ತಕ್ಕಂಥ ಯಾವ ವಿಕಾರವೂ ಇಲ್ಲದೆ ಇರತಕ್ಕಂಥ, ಮತ್ತು ನಿಷ್ಕಲತ್ವ, ಯಾವ ಕಲೆಯೂ ಇಲ್ಲ. 16 ಕಲೆಗಳಲ್ಲಿ ಯಾವುದೂ ಇಲ್ಲ. ಪ್ರಾಣ ಶ್ರದ್ಧಾಮೆ ಯಾವುದೂ ಇಲ್ಲ. ಹೀಗೆ ಆಮೇಲೆ ಅವಯವ ವೈಷಮ್ಯ ವಿಧುರ. ಇನ್ನು ಅವಯವ ವೈಷಮ್ಯ ಅಂತಕ್ಕಂಥದ್ದು, ಅವಯವ ಅಂತಕ್ಕಂಥ ಇದೆ, ಒಂದು ಜಾಸ್ತಿ ಒಂದು ಕಮ್ಮಿ, ಒಂದು ಇದು ಜಾಸ್ತಿ, ಅದು ಹೀಗೆ ಯಾವ ಒಂದು ಅವಯವ ವೈಷಮ್ಯವೂ ಕೂಡ ಇಲ್ಲದೆ ಇರತಕ್ಕಂಥ ವಿಧುರ ಅಂದರೆ ಇಲ್ಲದೆ ಇರತಕ್ಕಂಥ ಅಸಂಗತ್ವೇನ, ಅಂದರೆ ಯಾವುದರ ಸಂಬಂಧವೂ ಇಲ್ಲದೆ, ಸರ್ವ ಸಂಬಂಧ ರಹಿತಂ, ಯಾವ ಸಂಬಂಧವೂ ಇದಕ್ಕಿಲ್ಲ. ಇದಂ ಸುಸೂಕ್ಷ್ಮಂ ತತ್ವಂ, ಇಂತಹ ಸೂಕ್ಷ್ಮವಾದ ತತ್ವವನ್ನು ಹೇಗೆ ಕಥಂ ಸ್ಥೂಲದೃಶಾಂ ಬುದ್ಧವು, ಹೇಗೆ ಈ ಒಂದು ಸ್ಥೂಲದೃಶಾಂ ಅಂದರೆ ಕೇವಲ ಬಹಿರ್ಮುಖವಾಗಿ ಹೋಗತಕ್ಕಂಥ, ಸ್ಥೂಲವಾಗಿ ಹೋಗತಕ್ಕಂಥ ಬುದ್ಧಿ ಉಳ್ಳವರಿಗೆ, ಸೂಕ್ಷ್ಮಮತಿ ಅಲ್ಲದವರಿಗೆ, ಅವರ ಬುದ್ಧಿಯಲ್ಲಿ ಭಾಯಾತ್ ಅಂದರೆ ಹೊಳೆಯುತ್ತದೆ ಅಂತ. ದೀಪ್ತವು ಅಂತಕ್ಕಂಥ ಇದು ಬಂದಿರತಕ್ಕಂಥ ಭಾಯಾತ್, ಭಾತಿ ಅಂತ ಹೇಳ್ತಾರಲ್ಲ, ಆದರೆ ಅದು ಹೊಳೆಯುತ್ತೆ ಅಂತ. ಬುದ್ಧವು ಭಾಯಾತಿ, ಸ್ಫುರಣೆ ಆಗುತ್ತೆ, ಯಾವ ಹೊಳೆಯೋದೇ ಇಲ್ಲ ಅವರಿಗೆ. ಮತ್ತು ಕಿಂಚ ಇದಂ ಅನಾನಾತ್ವಂ ನಾನಾತ್ವ ವರ್ಜಿತಂ, ಮತ್ತು ಇದು ನಾನಾತ್ವ ವರ್ಜಿತ ಅಂಥೇಳಿ ಯಾತಕ್ಕೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಬಹುಶಃ ಇನ್ನೊಂದು 2, 3, 4 ಬಾರಿಗೆ ನಮಗೆ ಇದು ಮುಗಿದೋಗ್ಬಿಡುತ್ತೆ ಅಂತ ಕಾಣುತ್ತೆ. ಆಮೇಲಿಂದ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.